ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪ್ರಧಾನಿ ನರೇಂದ್ರ ಮೋದಿಯವರು ಕಳೆದ 3-4 ದಿನಗಳ ಹಿಂದೆ ಒಂದಷ್ಟು ಸಲಹೆಗಳನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ಡೀಸೆಲ್ಲು ಪೆಟ್ರೋಲು ಕಡಿಮೆ ಮಾಡಿ, ಜೊತೆಗೆ ಸಾರ್ವಜನಿಕ ಸೇವೆಯನ್ನು ಕೊಡುವಂಥ ಬಸ್ಗಳಲ್ಲಿ ಸಂಚಾರ ಮಾಡಿ ಸೇರಿದಂಥ ನಾನಾ ರೀತಿಯಾದಂಥ ಸಲಹೆಗಳನ್ನು ಕೊಡುವಂಥದ್ರ ಜೊತೆಗೆ 1 ವರ್ಷ ಭಾರತದಲ್ಲಿರುವಂತಹ ಮಹಿಳೆಯರೇನಿದ್ದಾರೋ ಚಿನ್ನವನ್ನು ಖರೀದಿ ಮಾಡಬೇಡಿ ಎನ್ನುವಂಥ ನಿಟ್ಟಿನಲ್ಲಿ ಒಂದು ಸಲಹೆ ಕೊಟ್ಟಿರುವಂಥ ಸಂಬಂಧಪಟ್ಟಾಗೆ ಬೆಂಗಳೂರಿನಲ್ಲಿರುವಂತಹ ಮಹಿಳೆಯರು ಒಡವೆ ಅಂಗಡಿಗಳಲ್ಲಿ ಚಿನ್ನಾಭರಣ ಖರೀದಿಸುವಂತಹ ಶಾಪ್ಗಳಲ್ಲಿ ಕಡಿಮೆ ಆಗ್ತಾ ಇದೆಯಾ ಖರೀದಿ ಮಾಡುವಂಥದ್ರ ಜೊತೆಗೆ ಖರೀದಿ ಮಾಡುವಂತಹ ಅಗತ್ಯ ಇರುವಂತಹ ಮಹಿಳೆಯರನ್ನು ಮಾತಾಡಿಸ್ತಾ ಹೋಗ್ತಾನೆ. ಆ ಮಹಿಳೆಯರು ಏನು ಹೇಳ್ತಾರೆ, ಪ್ರಧಾನಿ ನರೇಂದ್ರ ಮೋದಿಯವರ ಕೊಟ್ಟಂತಹ ಸಲಹೆ ಸಂಬಂಧಪಟ್ಟಾಗೆ ಚಿನ್ನವನ್ನು ಖರೀದಿಸ್ತಾರಾ ಅಥವಾ ಖರೀದಿ ಮಾಡಬೇಕಾದ್ರೆ ಅಗತ್ಯಗಳೆಲ್ಲ ಏನಿದ್ದಾವೆ ಎನ್ನುವಂಥ ನಿಟ್ಟಿನಲ್ಲಿ ಪೂರ್ತಿಯಾದಂಥ ಮಾಹಿತಿಯನ್ನು ಕೇಳ್ತಾ ಹೋಗೋಣ. ಮಹಿಳೆಯರು ಏನು ಹೇಳ್ತಾರೆ ಎನ್ನುವಂಥ ನಿಟ್ಟಿನಲ್ಲಿ. ಖಂಡಿತ ಸರ್, ಒಳ್ಳೆ ಸಲಹೆನೇ ಕೊಟ್ಟಿದ್ದಾರೆ. ಇವಾಗ ಏನಾಗುತ್ತೆ, ನಾವು ಸಿಕ್ಕಾಬಟ್ಟೆ ಪೆಟ್ರೋಲು ಡೀಸೆಲ್ ಅದನ್ನೆಲ್ಲ ಉಪಯೋಗಿಸೋದ್ರಿಂದ ಬೆಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇವಾಗ ಚಿನ್ನ ಬೆಳ್ಳಿ ಖರೀದಿ ಕಮ್ಮಿ ಮಾಡಿ ಅಂತ ಹೇಳಿದ್ದಾರೆ. ನಾವು ಚಿನ್ನ ಬೆಳ್ಳಿ ಎಲ್ಲ ನಾವು ಬೇರೆ ಕಡೆಯಿಂದ ನಾವು ಇದು ರಫ್ತು ಮಾಡ್ಕೊಳ್ತಾ ಇರೋದ್ರಿಂದ ಅದೇನಾಗುತ್ತೆ, ನಮಗೆ ಕಾಸ್ಟ್ ವೈಸು ಇದರೆಲ್ಲ ಜಾಸ್ತಿ ಬರ್ತಿದೆ. ಅದೆಲ್ಲ ನಮಗೆ ಉಳಿತಾಯ ಆಗಲಿ ಅಂತಲೇ ಅವರು ಒಳ್ಳೆ ಸಲಹೆನೇ ಕೊಟ್ಟಿದ್ದಾರೆ. ಬೇರೆ ಕಂಟ್ರಿನ ನಾವು ಉದ್ಧಾರ ಮಾಡೋ ಬದಲು ನಮ್ಮ ಕಂಟ್ರಿ ನಾವು ಫಸ್ಟ್ ಉದ್ಧಾರ ಮಾಡ್ಕೋಬೇಕು. ಸೊ ಹಂಗಾಗಿ ಒಳ್ಳೆ ಸಲಹೆನೇ ಕೊಟ್ಟಿದ್ದಾರೆ ಸರ್. ಅದರಿಂದ ಎಲ್ಲರಿಗೂ ಉಪಯೋಗ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ಬಿಲ್ಸ್ ತುಂಬ ಜಾಸ್ತಿ ಮಾಡೋ ಬದಲು ಸ್ವಲ್ಪ ಕಮ್ಮಿ ಮಾಡ್ಬೋದು. ಕಮ್ಮಿ ಬಳಸೋದ್ರಿಂದ ಇನ್ಪುಟ್ಟು ನಮಗೆ ಇದು ಕಮ್ಮಿ ಆಗುತ್ತೆ. ಆವಾಗ ಎಲ್ಲರಿಗೂ ಒಳ್ಳೇದಾಗತ್ತೆ. ಇವಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗೋದ್ರಿಂದ ಬರೀ ಅದೊಂದೇ ಜಾಸ್ತಿ ಆಗೋಲ್ಲ, ಎಲ್ಲನೂ ಜಾಸ್ತಿ ಆಗುತ್ತೆ. ದಿನ ಬಳಕೆ ವಸ್ತುಗಳು ಜಾಸ್ತಿ ಆಗುತ್ತೆ, ಆಹಾರ ಉತ್ಪನ್ನಗಳು ಜಾಸ್ತಿ ಆಗುತ್ತೆ. ಎಲ್ಲಾದ್ರೂ ಬೆಲೆ ಜಾಸ್ತಿ ಆಗೋದು ಎಲ್ಲನೂ ನಮ್ಮ ಮೇಲೇ ಹೊರೆ ಬೀಳೋದು. ನಮ್ಮ ಹೊರೆನ ಕಮ್ಮಿ ಮಾಡೋದಕ್ಕೆ ಅಂತಲೇ ಅವರು ನಮಗೊಂದು ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ಅಂತ ಖಂಡಿತ ಎಲ್ಲರೂ ದಯವಿಟ್ಟು ಪಾಲಿಸಬೇಕು. ಪಾಲಿಸಿದ್ರೆ ನಮಗೆ ಒಳ್ಳೇದಾಗತ್ತೆ ಅಂತ ಹೇಳ್ತೀನಿ. ಚಿನ್ನ 1 ವರ್ಷ ಖರೀದಿ ಮಾಡಬೇಡಿ ಎನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಒಂದು ಗುಡ್ ನ್ಯೂಸ್ ಇರ್ಬೋದಾ 1 ವರ್ಷ ಆದ ನಂತರ? ಖಂಡಿತ ಇರ್ಬೋದು ಅನಿಸುತ್ತೆ. ಎಕ್ಸ್ಪೆಕ್ಟ್ ಮಾಡೋಣ ಒಳ್ಳೇದನ್ನ. ಈಗ 15-16 ಸಾವಿರ ಆಗ್ತಾ ಹೋಗ್ತಾ ಇದೆ. ಇನ್ ಫ್ಯೂಚರ್ ಜಸ್ಟ್ ಇದು ಇನ್ನೂ ಟ್ರೈಲರ್ ಅನ್ನುವಂಥ ಮಟ್ಟದಲ್ಲಿದೆ. ಮುಂದೆ ಸಿನಿಮಾ ನೋಡ್ಬೇಕೇನು ಅಂತ ಕೆಲವು ತಜ್ಞರೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಮೋದಿಯವರು ಸಲಹೆ ಕೊಟ್ಟಂತೆ ಅವರು ಏನು ಉದ್ದೇಶ ಇಲ್ಲದೇನೆ ಅದನ್ನು ಹೇಳಿರಲ್ಲ ಅನ್ನೋದಂತೂ ಜನಗಳಿಗೆ ಎಲ್ಲರಿಗೂ ಗೊತ್ತಿದೆ. ಏನೋ ಒಂದು ಒಳ್ಳೆ ಉದ್ದೇಶದಿಂದನೇ ಅದನ್ನು ಸಲಹೆ ಕೊಟ್ಟಿದ್ದಾರೆ ಅಂದರೆ ನಾವು ಅದನ್ನು ಪ್ರಯತ್ನ ಪಡೋದ್ರೆ ತಪ್ಪೇನೂ ಇಲ್ಲ ಅಂತ ಹೇಳ್ತೀನಿ ಸರ್. ಮಾಡೋದ್ರಿಂದ ನಮಗೆ ಒಳ್ಳೇದಾಗುತ್ತೆ, ಜನರಿಗೆ ಒಳ್ಳೇದಾಗುತ್ತೆ, ಜನಸಾಮಾನ್ಯರಿಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ ಸರ್. ಕೆಲವರು ಮನೆಗಳೆಲ್ಲ ಸಣ್ಣ ಪುಟ್ಟ ಯಾವುದೊಂದು ಕಾರ್ಯಕ್ರಮ ಬಂದಾಗ ಅನಿವಾರ್ಯತೆ ಕಾರಣದಿಂದಾಗಿ ಒಂದು ಸ್ವಲ್ಪ ಏನಾದರೂ ಗೋಲ್ಡ್ ತೆಗೆದುಕೊಳ್ಬೇಕು. ಅದು ತೆಗೆದುಕೊಳ್ಳಿಲ್ಲ ಅಂತ ಸಮಸ್ಯೆ ಅವ್ರು ಅದಕ್ಕೆ ಸ್ವಲ್ಪ ತಗೊಳ್ಳಿ, ಜಾಸ್ತಿ ತಗೋಬೇಡಿ ಅಂತ ಹೇಳಿದ್ದಾರೆ. ಈಗ ಎಷ್ಟು ಅವಶ್ಯಕತೆ ಇದೆ ಅದನ್ನು ಮಾತ್ರ ಪರ್ಚೇಸ್ ಮಾಡಿ. ಇವಾಗ ಮದುವೆ ಅಂತಂದಾಗ ತೊಗೊಳ್ಳೇಬೇಕಾಗತ್ತೆ. ಅಂಥದಕ್ಕೆ ಅನ್ನೆಸೆಸರಿ ಸುಮ್ಮನೆ ಇನ್ವೆಸ್ಟ್ ಮಾಡಿ ತೊಗೊಳೋದ್ಕನ್ನ ಈ ಜಾಸ್ತಿ ಇನ್ವೆಸ್ಟ್ಮೆಂಟ್, ಗೋಲ್ಡ್ ರೇಟ್ ಜಾಸ್ತಿ ಆಗ್ತಿದೆ ಅಂತ ಇನ್ವೆಸ್ಟ್ಮೆಂಟ್ ಮಾಡೋರೇ ಜಾಸ್ತಿ ಆಗಿರೋದ್ರಿಂದನೇ ಗೋಲ್ಡ್ ರೇಟ್ ಇಷ್ಟೊಂದು ಜಾಸ್ತಿ ಆಗಿದೆ. ಇನ್ವೆಸ್ಟ್ಮೆಂಟ್ ಕಮ್ಮಿ ಮಾಡಿ ಅವಶ್ಯಕತೆ ಇರೋರು ಮಾತ್ರ ತೊಗೊಳೋದ್ರಿಂದ ಖಂಡಿತ ಎಲ್ಲರಿಗೂ ಒಳ್ಳೇದಾಗುತ್ತೆ ಮುಂದಕ್ಕೆ ಅನ್ನೋದು ನಮ್ಮ ಖಂಡಿತ. ಸರ್, ಇವಾಗ ಅಡುಗೆ ಎಣ್ಣೆ ಅಂತ ಬಂದರೆ ಅದನ್ನು ಕಡಿಮೆ ಮಾಡೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ಎಲ್ಲರೂ ಹೆಲ್ದಿಯಾಗಿರ್ತೀವಿ ಸರ್. ಇನ್ನೊಂದೇನಪ್ಪ ಅಂದರೆ ಇದು ಪೆಟ್ರೋಲ್ ಡೀಸೆಲ್ ಬಗ್ಗೆ ಹೇಳಿದ್ರಲ್ವ, ಓನ್ ವೆಹಿಕಲ್ ಬದಲಾಗಿ ನಾವು ಇವಾಗ ಏನು ಸಾರಿಗೆ ಬಸ್ಗಳನ್ನ ಆ ಥರದನ್ನ ಮೆಟ್ರೋ ಇದೆ, ಅದನ್ನು ಬಳಸೋದ್ರಿಂದ ಒಂದು ಟ್ರಾಫಿಕ್ ಕಡಿಮೆ ಆಗುತ್ತೆ ನಮ್ಮ ವೆಹಿಕಲ್ ಜಾಸ್ತಿ ಬಳಸೋದಕ್ಕಿಂತ. ಇನ್ನೊಂದು ಪೆಟ್ರೋಲ್ ಡೀಸೆಲ್ ಉಳಿತಾಯ ಆಗುತ್ತೆ. ಮತ್ತು ಇವಾಗ ಮೆಟ್ರೋ ಅಲ್ಲಿ ಎಲ್ಲ ಬಳಸೋದ್ರಿಂದ ನಾವು ಬೇಗನೂ ತಲುಪ್ಬೋದು. ಅದು ಕೂಡ ತುಂಬ ಹೆಲ್ಪ್. ನಾನು ಪರ್ಸ್ನಲಿ ನಮಗೆ ಹೆಲ್ಪ್ ಆಗೋದನ್ನ ನಾನು ಹೇಳ್ತಾ ಇದ್ದೀನಿ. ಆ ರೀತಿ ಆಗುತ್ತೆ ಸರ್. ಅದು ಒಳ್ಳೆಯದೇ ಸರ್ ಮಾಡೋದು. ಮತ್ತು ಚಿನ್ನ ಖರೀದಿ ಸರ್, ಇವಾಗ ಚಿನ್ನ ಖರೀದಿ ಅಂದರೆ ಚಿನ್ನ ತೊಗೊಳೋದ್ರಿಂದ ಜಾಸ್ತಿ ಆಗುತ್ತೆ ಅಂತ ನಾವು ಅಂದ್ಕೊತೀವಿ. ಅದೇನಾಗುತ್ತೆ ಅಂದರೆ ಕೆಲವೊಂದು ಸತಿ ಚಿನ್ನ ತಗೊಳ್ಳೋದ್ರಿಂದ ಉಪಯೋಗ ಆಗೋದಕ್ಕಿಂತ ನಾನು ಇವಾಗ ಸಾಲ ಮಾಡಿ ಹೌದು, ಸಾಲ ಮಾಡಿ ಚಿನ್ನ ತಗೊಳ್ಳೋದಕ್ಕಿಂತ ಹಂಗೆ ಇದ್ದರೆ ಒಳ್ಳೇದು ಅಂತ ನನ್ನ ಇದು ಸರ್. ಅಲ್ಲ, 1 ವರ್ಷ ಎನ್ನುವಂಥ ನಿಟ್ಟಿನಲ್ಲಿ ಒಂದು ಸೂಚನೆ ಕೊಟ್ಟಿದ್ದಾರೆ ಅಂದರೆ ಇನ್ ಫ್ಯೂಚರ್ 1 ವರ್ಷದ ಒಳಗಾಗಿ ಕಡಿಮೆ ಆಗ್ಬೋದು. ಯಾಕಂತ ಹೇಳಿದ್ರೆ ಈಗ 15-16 ಸಾವಿರ ಇದೆ ಪ್ರತಿ ಗ್ರಾಮ್. ಚಾನ್ಸಸ್ ಇದೆಯಾ ಕಡಿಮೆ ಆಗುತ್ತಾ? ಅದು ಗೊತ್ತಿಲ್ಲ ಸರ್ ನಮಗೆ. ಅದು ಕಡಿಮೆ ಆಗುತ್ತಾ ಏನೋ ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ನಮಗೆ ಏನೋ ಮಿಡಲ್ ಕ್ಲಾಸ್ ಜನಕ್ಕೆ ಚಿನ್ನ ತಗೊಳ್ಳೋದೇ ಕಷ್ಟ ಇವಾಗ.
ಹಾಂ, ಆ ಚಿನ್ನದ ಬದಲಾಗಿ ಬೇರೆ ಏನಾದರೂ ಇವಾಗ ನಾವು ಬಿಸ್ನೆಸ್ ಮಾಡ್ತಿದ್ದೀವಿ, ಇದಕ್ಕೆ ಹೂಡಿಕೆ ಮಾಡ್ಕೊಬೋದು, ಈ ರೀತಿ ಬಳಸ್ಕೊಂಡು ಬದುಕ್ಬೋದು ಸರ್. ಅಲ್ಲ, 1 ವರ್ಷ ಅಂತಂದಾಗ ಈಗ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಯಾವುದೋ ಕಾರ್ಯಕ್ರಮ ಇರುತ್ತೆ, ಸಣ್ಣ ಒಂದು ಮಗು ಇರುತ್ತೆ, ಪಾಪಗೊಂದು ರಿಂಗ್ ಆದ್ರೂ ತಗೊಳ್ಳೇಬೇಕು, ಅದನ್ನು ತೆಗೆದುಕೊಂಬೇಡಿ ಅನ್ನುವಂಥದ್ದೇ ಸರಿ ಅನ್ಸಲ್ಲ ಅನ್ನುವಂಥದ್ದು ಮೇಡಮ್ ಸಾರ್ವಜನಿಕವಾಗಿ ಒಂದು ಪ್ರಶ್ನೆ. ಸರ್, ನನ್ನ ಪ್ರಕಾರ ಅದು ಸರಿಯಲ್ಲ ಅನ್ನೋದು ತಪ್ಪು ಸರ್. ಏನಕ್ಕಪ್ಪ ಅಂದರೆ ಸರ್, ಇವಾಗ ಒಂದು ರಿಂಗ್ ತೊಗೋಬೇಕು ಅಂದ್ರೂ ನಮಗೆ 18,000 to 20,000 ಅಂತೂ ಬೇಕೇ ಬೇಕು. ಇವಾಗ ಅದು ನಾವು ಹೊಂದ್ಸೋಕ್ಕೇ ತುಂಬಾ ಕಷ್ಟ ಸರ್. ಇವಾಗ ನಾವು ಬದುಕ್ತಿರೋದು ಈ ಥರ ಬಿಸ್ನೆಸ್ ಮಾಡಿಕೊಂಡು, ಇವಾಗ ನಾವು ಎಲ್ಲ ಒಂದು ಕಡೆ ಸ್ಟಾಲ್ ಇಟ್ಟು ಮತ್ತೊಂದು ಮಾಡಿನೋ ಅಂದರೆ ನನ್ನ ಪ್ರಕಾರ ನಾನು ಹೇಳ್ತಿದ್ದೀನಿ, ಇವಾಗ ದುಡ್ಡಿರೋರು ತೊಗೊಬೋದು, ಅದು ರಿಂಗ್ ಎಲ್ಲ ದೊಡ್ಡದಾಗೆ ತೊಗೊಬೋದು. ಹಾಂ, ಅದು ತೊಗೊಳ್ಳೋ ಮಟ್ಟಿಗಿರೋರು ತೊಗೊಬೋದು ಸರ್. ಆದರೆ ನಮಗೆ ಕಷ್ಟ ಇರೋದ್ರಿಂದ 1 ವರ್ಷ ಉಳಿತಾಯ ಮಾಡಿ ನೋಡಿದರೆ ಬೇರೆ ಏನಕ್ಕಾದರೂ ಇನ್ವೆಸ್ಟ್ಮೆಂಟ್ ಮಾಡಿ ಬದುಕ್ಬೋದು ಸರ್. ಪ್ರಧಾನಿ ನರೇಂದ್ರ ಮೋದಿಯವರು 1 ವರ್ಷ ಮಹಿಳೆಯರು ಚಿನ್ನ ಖರೀದಿ ಮಾಡುವಂಥದ್ರಲ್ಲಿ ಸ್ವಲ್ಪ ಕಡಿಮೆ ಮಾಡಿ ಅನ್ನುವಂಥ ರೀತಿಯಲ್ಲಿ ಹೇಳಿದರು. ತೆಗೆದುಕೊಳ್ಳಬೇಡಿ ಅಂತ ಅನ್ನುವಂಥದ್ದು ಹೇಳಿದ್ದಾರೆ. ಸಾಮಾನ್ಯವಾಗಿ ಮಹಿಳೆಯರಾಗಿ ನೀವೇನು ಹೇಳ್ಬೋದು ಅಂತ ಸರ್? ನನ್ನ ಒಪಿನಿಯನ್ ಏನಂದರೆ, ಇವಾಗ ತುಂಬ ಮನೆಯಲ್ಲಿ ಅವ್ರಿಗೊಂದು ಸಮಾರಂಭ ಇರುತ್ತೆ, ಸೊ ಅವ್ರು ತಗೊಳ್ಳೇಬೇಕಾದ ಅನಿವಾರ್ಯತೆ ಇರುತ್ತೆ. ಅವಾಗ ಅವ್ರು ಏನು ಮಾಡಬೇಕಾಗುತ್ತೆ, ತಗೊಳ್ಳೇಬೇಕಾಗುತ್ತೆ. 1 ವರ್ಷ ತಗೊಳ್ದಿರೋ ಅವ್ರು ಇರೋಕ್ಕೆ ಸಾಧ್ಯನೇ ಇಲ್ಲ. ಅಟ್ಲೀಸ್ಟ್ 1 ವರ್ಷ ಪ್ರಮಾಣ ಒಂದು 6 months ಏನಾದರೂ ಕಮ್ಮಿ ಮಾಡ್ಬೋದಾ ಅನ್ನೋದೊಂದು ರಿಕ್ವೆಸ್ಟ್ ಅಷ್ಟೇ. ಅದು ಒಂದು ಅನುಕೂಲ ಆಗ್ಬೋದೇನೋ. 1 ವರ್ಷ ತಗೊಳ್ಳೇಬೇಡಿ ಅನ್ನೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಏನಾದರೂ ನಮಗೆ ಒಂಚೂರು ಗೋಲ್ಡ್ ರೇಟ್ ಏನಾದರೂ ಕಮ್ಮಿ ಮಾಡ್ಬೋದಾ ಗ್ರಾಮ್ಗೆ ಅನ್ನೋದೊಂದು ನಮ್ಮ ರಿಕ್ವೆಸ್ಟ್ ಇದೆ ಸರ್, ನಮ್ಮ ಮೋದಿ ಸರ್ಗೆ. ಆ ಥರ ಅದು ನಮಗೂ ಗೊತ್ತಿಲ್ಲ ಸರ್. ಅವ್ರ ಒಪಿನಿಯನ್ ಏನಿದೆ ಅನ್ನೋದು ಅವರು ಹೇಳ್ಬೇಕು ಸರ್. ಆಮೇಲೆ ಸಾಕಷ್ಟು ಸಲಹೆಯನ್ನ ಕೊಡ್ತಾ ಹೋಗಿದ್ದಾರೆ. ಅಡುಗೆ ಎಣ್ಣೆ ಕಡಿಮೆ ಮಾಡಿ, ಪೆಟ್ರೋಲ್ ಡೀಸೆಲ್ ಕಡಿಮೆ ಮಾಡಿ, ಸೇರಿದಂತೆ ಸಾರ್ವಜನಿಕ ಬಸ್ಗಳನ್ನ ಉಪಯೋಗ ಮಾಡ್ಕೊಂಡು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದ್ರಿಂದ ಫ್ಯೂಯಲ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡ್ಬೋದು ಅನ್ನೋದು ಅವ್ರ ಇರ್ಬೋದು, ಅವರ ಅನಿಸಿಕೆ. ಜನರಿಗೆ ಬರ್ಡನ್ ಆಗ್ತಿದೆ ಅನ್ನುವಂಥದ್ದು ಆಗ ಉದ್ದೇಶದಿಂದ ಉಳಿತಾಯ ಮಾಡೋಕ್ಕೋಸ್ಕರ ಹೇಳಿರ್ಬೋದಾ ಅಂತ. ಜನರು ಉಳಿತಾಯ ಅನ್ನೋದಕ್ಕಿಂತ ಏನ್ ಮಾಡ್ತಾ ಇದಾರೆ ಸರ್, ಇವಾಗ ಜನರು ಅವ್ರ ಅನುಕೂಲ ಅವ್ರು ನೋಡ್ಕೊಳ್ತಿದ್ದಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದಕ್ಕಿಂತ ಅವ್ರ ಓನ್ ವೆಹಿಕಲ್ ತಗೊಂಡು ಹೋದ್ರೆ ಸ್ವಲ್ಪ ಫಾಸ್ಟ್ ಆಗಿ ಬೇಗ ಹೋಗ್ಬೋದು ಅನ್ನೋ ಉದ್ದೇಶದಿಂದ ಅವರು ಓನ್ ವೆಹಿಕಲ್ ತಗೊಳ್ತಿದ್ದಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿದ್ರೆ ನಮ್ಗೆ ಫ್ಯೂಯಲ್ ಸ್ವಲ್ಪ ನಮ್ಗೂನು ಉಳಿತಾಯ ಆಗುತ್ತೆ ಅಂತ ಆ ಕಾರಣದಿಂದ ಹೇಳಿರ್ಬೋದು ಸರ್ ಮೋದಿ ಅವರು. ಏನು ಹೇಳ್ಬೋದು ಅಂದರೆ, ಅವರು ಹೇಳೋದ್ರಲ್ಲಿ ತಪ್ಪೇನೇ ಇಲ್ಲ. ಏಕೆಂದರೆ ನಮ್ಮ ಇಂಡಿಯಾಗೋಸ್ಕರ ಅವರು ಹೋರಾಡ್ತಾ ಇದ್ದಾರೆ. ಅದರಿಂದ ತಪ್ಪು ಅಂತ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಮಾಡ್ತಾ ಇದ್ದಾರೆ. ಇವಾಗ ಪೆಟ್ರೋಲು ಡೀಸೆಲ್ ರೇಟ್ ಜಾಸ್ತಿ ಆಯಿತು ಅನ್ನೋದಕ್ಕೂ ಒಂದು ಕಾರಣ ಇರುತ್ತೆ. ಇವಾಗ ಯುದ್ಧ ಮಾಡಿದ್ರು, ಅದರಿಂದ ಬರೋದಕ್ಕೆ ಕಷ್ಟ ಆಗುತ್ತೆ ಅಂತ ಮಾಡಿದ್ದಾರೆ. ಈ ಗೋಲ್ಡ್ ರೇಟ್ ಅವ್ರು ಹೇಳೋದೇನು ಅಂದರೆ, ಇವಾಗ ದೊಡ್ಡ ದೊಡ್ಡ ಸಾಹುಕಾರಗಳಿಗೆ ಕೂಡಿಕ್ತಾರಲ್ಲ ಅಂಥವ್ರಿಗೆ ತೊಗೊಬೇಡಿ ಅಂತ ಹೇಳೋದು ಅವರು. ಇವಾಗ ನಾವು ಚಿಕ್ಕ ಒಂದು ಸಣ್ಣ ಒಂದು ಇದು ತಗೊಳೋರಿಗೆ ಅವ್ರೇನು ಹೇಳ್ತಾ ಇಲ್ಲ. ಇವಾಗ ಮದುವೆ ಮಾಡೋರು ಸುಮ್ಮನೆ ಇರೋಕ್ಕೂ ಆಗಲ್ವಲ್ಲ, ಖಂಡಿತ ತಗೊಳ್ಲೇಬೇಕು ಅವರು. ಅದಕ್ಕೋಸ್ಕರ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ನಾವೂ ಅದನ್ನು ಅರ್ಥ ಮಾಡಿಕೊಂಡು ಅವ್ರು ಹೇಳೋದು ಒಳ್ಳೇದು ಅಂತ ಅಂದ್ಕೊಂಡು ನಾವು ನೋಡ್ಕೊಂಡು ಹೋಗ್ಬಿಡ್ತೀವಿ. 1 ವರ್ಷ ಖರೀದಿ ಮಾಡಬೇಡಿ ಅಂತಂದಾಗ 1 ವರ್ಷ ಆದ ನಂತರ ಏನಾದರೂ ಗುಡ್ ನ್ಯೂಸ್ ಇರ್ಬೋದಾ ಅಂತ ಹೇಳೋಕ್ಕಾಗಲ್ಲ ಸರ್. ಇದು ಗೋಲ್ಡ್ ರೇಟು ಒಂದು ದಿನೇ ಜಾಸ್ತಿ ಆಗೋವಾಗ ಅದು ಹೇಳೋಕ್ಕಾಗಲ್ಲ. ಅದು ಜಾಸ್ತಿ ಆಗ್ಬಿಡ್ಬೋದು, ಕಡಿಮೆನೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಆದ್ದರಿಂದ ನೋಡೋಣ, ಮೋದಿಯವ್ರು ಏನಾದರೂ ಕಡಿಮೆ ಮಾಡಿಸ್ತಾರೋ ಏನೋ ನೋಡೋಣ. ಅದೊಂದು ಭರವಸೆ ಇದೆ, ನೋಡೋಣ. ಇದೆಲ್ಲ ತೈಲ ಬೆಲೆ ಜಾಸ್ತಿ ಆಗಿರೋದ್ರಿಂದ ಅದೆಲ್ಲ ಇನ್ನು ಅವರು ಮಾಡಬೇಕು. ಹೋರಾಡಿ ಮಾಡಿದ್ರೆ ಅದು ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಆಗುತ್ತೆ ಸರ್, ಆಗದಿರ ಏನಿಲ್ಲ, ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಚಿನ್ನ ಖರೀದಿ ಮಾಡಬೇಡಿ, ಎಣ್ಣೆ ಕಡಿಮೆ ಮಾಡಿ, ಅಡುಗೆ ಎಣ್ಣೆ, ಪೆಟ್ರೋಲ್ ಡೀಸೆಲ್ ಕಡಿಮೆ ಮಾಡಿ, ಸಾರ್ವಜನಿಕ ಬಸ್ಗಳನ್ನು ಉಪಯೋಗ ಮಾಡಿ ಅಂತೆಲ್ಲ ಹೇಳಿದ್ರು. ಅದಾದಂಥ ನೆಕ್ಸ್ಟ್ ಡೇನೇ 3 to 4 ರೂಪಾಯಿ ಬೆಲೆ ಏರಿಕೆ ಆಯಿತು ಪೆಟ್ರೋಲ್ ಮತ್ತು ಡೀಸೆಲ್. ಅಂದರೆ ಏನು ಉದ್ದೇಶವಾಗಿ ಹೇಳಿರ್ಬೋದು ಸರ್ ಅಂತ ಮೋದಿಯವರು? ಇದು ಸಾರ್ವಜನಿಕ ಏನೂ ಅರ್ಥ ಆಗ್ತಾ ಇಲ್ಲ. ಈ ಚಿನ್ನ ಖರೀದಿ ಮಾಡಬೇಡಿಂದ ಅವ್ರು ಇಷ್ಟ ಬೇಕಾದವರು ಕಂಡ್ಕೊಳ್ತಾರೆ, ಬೇಕಾದವರು ಇದಾಡ್ತಾರೆ. ಅದನ್ನು ಹೇಳ್ಬೋದು, ಏನು ಆರ್ಥಿಕ ವ್ಯವಸ್ಥೆ ಈ ಥರ ಆಗ್ತಾಯಿದೆ, ಫಾರಿನಲ್ಲಿ ವಾರ ಆಗ್ತಾಯಿದೆ, ಇದಾಗ್ತಾಯಿದೆ, ಎಲ್ಲ ಕಂಟ್ರೋಲ್ ಮಾಡೋ ಶಕ್ತಿ ಸರ್ಕಾರಕ್ಕೆ ಇರಬೇಕು. ಜನರಿಗೆ ಒಳ್ಳೆಯದು. ಜನರಿಗೆ ಏನು ಗೊತ್ತಾಗಲ್ಲ. ಏನು ಇವಾಗ ನಿತ್ಯಾವಸ ಬಳಕೆಯ ವಸ್ತುಗಳೆಲ್ಲ ರೇಟ್ ಜಾಸ್ತಿ ಆಗಿದೆ. ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಮೀಡಿಯೇಟರ್ಗಳ ಕೈಯಲ್ಲಿದೆ ಇಲ್ಲ.
ಫಸ್ಟ್ ಮೀಡಿಯೇಟ್ರ್ಗಳ ಕೈಯಲ್ಲಿ ಕಂಟ್ರೋಲ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಫಸ್ಟ್ ಪಾಯಿಂಟು ಮೋದಿಯವರು ಇವಾಗ ನಾವು ಅವರೇನು ದೇಶಕ್ಕೆ ಒಂದು ಕಾಪಾಡ್ತಾರೆ ಅಂತ ಎಲ್ಲರೂ ಜನ ನಂಬ್ಕೊಂಡಿದ್ದಾರೆ. ಒಳಗಡೆ ಏನು ನಡೆದಿಂದ ಅರ್ಥ ಆಗ್ತಾ ಇಲ್ಲ. ಇದೇ ನಮಗೆ ಏನು ಹೇಳಬೇಕು ಅಂತಲೂ ಅರ್ಥ ಆಗ್ತಾ ಇಲ್ಲ. ಒಂದು ವರ್ಷ ಚಿನ್ನ ಖರೀದಿ ಮಾಡಬೇಡಿ ಅಂತ ಕಾರ್ಯಕ್ರಮ ಇರುತ್ತೆ ಸರ್, ಮೊದಲೇ ಇರುತ್ತೆ. ಇನ್ನೊಂದು ಚಿನ್ನ ಬೆಲೆ ಗಗನಕ್ಕೆ ಏರ್ತಾ ಇದೆ. ಶಕ್ತಿಯವರು ಕೊಂಡ್ಕೊಳ್ತಾರೆ. ಅದೆಷ್ಟನ್ನ ಒಂದು 30,000 ಅದನ್ನು ಕೊಂಡ್ಕೊಳ್ತಾರೆ ಬೇಕಾದ್ರೆ ವಸ್ತು. ಅದು ಇಲ್ಲ ಅಂದ್ರೆ ಇಲ್ಲವೇ ಇಲ್ಲ. ಅವ್ರಿಗೂ ಹೇಳಿದ್ರು ಒಂದೇ, ಹೇಳ್ದಿದ್ರು ಒಂದೇ, ಈ ಥರ ಆಗ್ತದೆ. ಅದಕ್ಕೆ ಅದರಲ್ಲಿ ಅರ್ಥ ಇಲ್ಲ, ಅವ್ರು ಹೇಳೋದ್ರ ಅರ್ಥ ಇಲ್ಲ. ಮತ್ತು ಪೆಟ್ರೋಲ್ ಕಡಿಮೆ ಮಾಡಿ ಅಂದರೆ ಹೋಗೋರು ಹೋಗ್ತಾರೆ. ಮತ್ತು ಇನ್ನೊಂದು ಇದೆ, ಈ 50% ಜನ ವೇಸ್ಟಾಗಿ ಅದನ್ನು ಗುರುತಿಸಿ ಅವ್ರಿಗೆ ಇದು ಮಾಡಬೇಕು. ಕೆಲವು ಹೋಗಬೇಕು, ಎಲ್ಲಿಗೋ ಕೆಲಸಗಳಿಗೆ ಇನ್ನೊಂದು ವ್ಯವಹಾರಕ್ಕೆ ಹೋಗಲೇಬೇಕು, ಅನಿವಾರ್ಯತೆ ಇರಬೇಕು. ಅದಕ್ಕೆ ಪೆಟ್ರೋಲ್ ಬೇಕೇ ಬೇಕು, ಕಾರ್ಗಳು ಬೇಕು, ಅವ್ರು ಇರುವ ಗಜ. ಮತ್ತು ಅದು ಎಲೆಕ್ಟ್ರಿಕ್ ತಗೋದ್ರಿಂದ ಅವ್ರ ಹತ್ರ ದುಡ್ಡು ಇರಬೇಕಲ್ಲ. ಯಾವುದು ಇರುತ್ತೆ ಅವ್ರ ವ್ಯವಸ್ಥೆ ಇರುತ್ತೆ, ಅದರಲ್ಲಿ ಹೋಗ್ತಾರೆ. ಅಷ್ಟೇ ಹೊರ್ತು ಇವ್ರು ಹೇಳೋದ್ರಲ್ಲಿ ಅರ್ಥ ಇಲ್ಲ ಅಂತ ನಾನು ಹೇಳ್ತೀನಿ. ಒಂದು ವರ್ಷ ಕಾದು ನೋಡುವಂಥ ತಂತ್ರ ಅಂದರೆ ಒಂದು ವರ್ಷ ಆದ ನಂತರ ಏನಾದರೂ ಒಂದು ಪಾಸಿಟಿವ್ ಇರ್ಬೋದು. ಈ ಪಾಸಿಟಿವ್ ಅಂದರೆ ಹೇಳ್ತಾನೆ ಇವ್ರು ಹೇಳಿದ್ರು ಬೇಕಂದ್ರೆ ಅದೇನು ಹೇಳಿದ್ರಲ್ಲ, ದೀಪ ಹಚ್ಚಿ ಆಮೇಲೆ ಇನ್ನೊಂದು ಹಚ್ಚಿ ಏನೋ ಅದಕ್ಕೆ ಮುಂಚೆ ಹೇಳಿದ್ರಲ್ಲ, ಎಲ್ಲ ಫಾಲೋ ಮಾಡಿದ್ರು. ಅಂದರೆ ಮೋದಿ ಮೇಲೆ ನಂಬಿಕೆ ಇತ್ತು. ಆ ನಂಬಿಕೆಗೆ ಫಾಲೋ ಮಾಡಿದ್ರು. ಏನಾಗ್ತದೆ ಅಂತ ನೋಡ್ಬೇಕಂತ ಜನರಿಗೆ, ಸಾಮಾನ್ಯ ಜನಕ್ಕೆ ಗೊತ್ತಾಗಲ್ಲ. ಇದು ಪರ್ಚೇಸ್ ಮಾಡಿದ್ರೆ ಏನಾಗ್ತದೆ, ಏನಿಲ್ಲ ಏನಾಗ್ತದೆ ಅಂತ ಇವ್ರಿಗೆ ಅಷ್ಟು ಇದಿಲ್ಲ. ಸಾಮಾನ್ಯ ಜನರಿಗೆ ಕೇಳ್ತಾರೆ ಅಷ್ಟೇ. ಇದರಿಂದ ಏನು ಪ್ರಯೋಜನ ಆಗುತ್ತೋ ಆಗಲು ಅದಂತೂ ಗೊತ್ತಿಲ್ಲ. ಅವ್ರು ಹೇಳುವುದ್ರಲ್ಲಿ ಅರ್ಥ ಇಲ್ಲ, ಅದು ಮಾತ್ರ. ನಾಗರಿಕರು ಹೋಗ್ತಾರೆ ಸರ್ ಅವ್ರ ಹೇಳಿಕೆಗೆ ಅಂತ. ನಾಗರಿಕರು ಅದೇ ನಾವು ಇವಾಗ ಏನು ಮಾತಾಡ್ತಾ ಇದ್ವಿ ಅದೇ ಥರನೇ ಅವರು ಮಾತಾಡ್ತಾರೆ ಅಷ್ಟೇ ಹೊರತು ಹೋಗ್ತಾರೆ ಅಂತ ಎಲ್ಲ. ಇವಾಗ ಬೇಕೇ ಬೇಕಂದ್ರೆ ಕೊಳ್ಳೇಬೇಕಲ್ಲ. ಇವಾಗ ಎಲ್ರಿಗೂ ಇವಾಗ ಬ್ಯಾಂಕ್ಗಳಲ್ಲಿ ಏನೇನೋ ಆರ್ಥಿಕ ವ್ಯವಸ್ಥೆನೂ ಇವರೇ ಒಂದು ಥರ ಬ್ಲಾಕ್ ಮಾಡಿರೋದು. ಬ್ಯಾಂಕ್ನಲ್ಲಿ ಇರಬಾರ್ದು. ಬ್ಯಾಂಕ್ನಲ್ಲಿ 2 ಲಕ್ಷ 5 ಲಕ್ಷ ಡ್ರಾ ಮಾಡ್ಬೋದು, ವಿತ್ಡ್ರಾ ಮಾಡಬಾರ್ದು, ಈ ಥರ ಹೇಳಿದ್ರೆ ಬ್ಯಾಂಕ್ನಲ್ಲಿ ಯಾರು ಇರ್ತಾರೆ ದುಡ್ಡು? ಅವ್ರು ಬೇಕಂದಾಗ ಇಚ್ಛಾನುಸಾರವಾಗಿ ಸಂಪಾದನೆ ಮಾಡಿ ಖರ್ಚು ಮಾಡಲೇ ಮಾಡ್ತಾರೆ. ಅದಕ್ಕೆಲ್ಲ ಕಂಟ್ರೋಲ್ ಮಾಡೋ ಶಕ್ತಿ ಇದಕ್ಕಿಲ್ಲ. ಮೊದಲು ಯಾವುದೋ ಈ ಮಹಾರಾಜರೆಲ್ಲ ನಿಜಾಮ್ ಅವ್ರ ಕಾಲದಲ್ಲಿ ಬರ್ತಾ ಇದ್ದಲ್ಲ, ಎಲ್ಲದಕ್ಕೂ ಟ್ಯಾಕ್ಸ್ ಎಲ್ಲ ನೋಡಿಕೊಂಡು ಆ ಥರ ಆಗಿಬಿಡ್ತಾ ಇದ್ದಾರೆ ಮೇಲ್ಗಡೆ ಒಳಗಡೆ. ಮೋದಿ ಅವರು ನೇರವಾಗಿ ಒಂದೇ ಮಾಡಿದ್ದು ಅನ್ಸುತ್ತೆ, ನೋಟ್ ಬ್ಯಾನ್ ಇದ್ದಕ್ಕಿದ್ದಂಗೆ ಮಧ್ಯರಾತ್ರಿ ಹೋದ್ರು ನೋಟ್ ಬ್ಯಾನ್ ಮಾಡಿ. ಇದೆಲ್ಲ ಒಂದೇ ರೀತಿ ಒಂದು ರಾತ್ರಿಗೆ ನಡೆಸಬಹುದು ಅಂತ ಚಾನ್ಸೇ ಇಲ್ಲ. ಅದು ಮಾಡೋಕ್ಕಾಗಲ್ಲ. ಚಿನ್ನ ಬೆಲೆ ಜಾಸ್ತಿ ಮಾಡಿ ಏನು ಮಾಡ್ತಾರೆ ಅವರು? ಸುಮ್ಮನೆ ಇದೇನು ಮಾತುಗಳ ಅರ್ಥನೂ ಆಗ್ತಾಯಿಲ್ಲ, ನಮಗೆ ಅದು ಹೇಳೋಕ್ಕೂ ಆಗ್ತಾಯಿಲ್ಲ. ಆ ಥರ ಒಂದು ಸನ್ನಿವೇಶ. ಮಂಕು ಬುದ್ಧಿನೇ ಒಂಥರ. ತಗೋಬೇಡಿ ಅಂದರೆ ತಗೋಬೇಡಿ, ಏನು ತಗೋಬೇಡಿ? ಅವ್ರು ಹೇಳೋದಾರ ತಗೊಳ್ಳೇಬೇಕಲ್ಲ. ತಾಳಿ ತಗೋಬೇಕು, ಅದು ತಗೋಬೇಕಂದ್ರೆ ತಗೋಬೇಕು. ಪೆಟ್ರೋಲು ವೇಟ್ ಮಾಡಿದ್ರೆ ಕೆಲವು ಇಂಥವ್ರನ್ನ ವೇಟ್ ಮಾಡಬೇಕು. ದುಡ್ಡು ಇವರು ಮಾಡುವುದಕ್ಕೆಲ್ಲ ಕಂಪ್ಲೀಟ್ ದುಡ್ಡು ಇರೋರಿಗೇ ಬೆನಿಫಿಟ್. ಸಾಮಾನ್ಯ ಜನಕ್ಕಂತೂ ಅವ್ರು ಸರ್ಕಾರದ ಏನೇನು ಹೇಳ್ತಾರೋ ಸಾಮಾನ್ಯ ಜನಕ್ಕಂತೂ ಎಷ್ಟು ಯಾವ ಥರ ಮಾಡಿದ್ರು ಕೂಡ ಸಾಲದಲ್ಲಿ ಉಳಿಸಿ ಜೀವನ ಮಾಡುವಂಥ ಕೆಲಸ ಆಗುತ್ತೆ. ಮೇ ಬಿ ನೀವು ಸಾಲಗಾರ, ನಾವು ಸಾಲಗಾರ, ಎಲ್ಲರೂ ಸಾಲಗಾರ, ದೇಶನೂ ಸಾಲಗಾರನೇ. ಇದರಲ್ಲಿ ಹೆಂಗೆ ಕಂಟ್ರೋಲ್ ಮಾಡೋದು ಅದನ್ನು ಯೋಚನೆ ಮಾಡಬೇಕು. ಫಸ್ಟು ಈ ಆಫೀಸರ್ಗಳಿರ್ತಾರಲ್ಲ ಮೈಂಡು, ಅದನ್ನು ಆಲೋಚನೆ ಮಾಡಿ ಆರ್ಥಿಕ ವ್ಯವಸ್ಥೆ ಯಾವ ಥರ ಇದು ಮಾಡಬೇಕು, ಸಾಮಾನ್ಯ ಜನರಿಗೆ, ಸೊಸೈಟಿಗೆ, ಸಮಾಜಕ್ಕೆ ಏನು ಮಾಡಬೇಕು ಅದನ್ನ ಯೋಚನೆ ಮಾಡಬೇಕು. ಈ ಥರ ಒಂದು ಅರ್ಥ ಆಗದ ಮಾತುಗಳನ್ನು ಮಾಡೋದು ನಮಗೆ ಹಿಡಿಸಿಲ್ಲ ಅಂತ. ಆ ಮೋದಿಯವರನ್ನು, ಈ BJP ಸರ್ಕಾರದನ್ನು ಒಂಥರ ಏನು ದೇಶಕ್ಕೆ ಒಂದು ಚೆನ್ನಾಗಿದೆ ಅಂತ ನಂಬುತ್ತಾರೆ. ಒಳಗಡೆ ಏನು ನಡೀತಾರೆ ಎಲ್ಲ ಕಂಪ್ಲೀಟ್ ಎಲ್ಲ ಇವ್ರು ಹೇಳೋದ್ರ ಪ್ರಕಾರ ಎಲ್ಲದಕ್ಕೂ ದುಡ್ಡಿರೋರಿಗೆ ಹೋಗ್ತಾರೆ. ಅಂಬಾನಿ ಅಂತೆ, ಅದಾನಿ ಅಂತೆ ಇವರಿಗೆ. ಮತ್ತು ಅಂಥ ಜನರಿಗೆ ಈಕ್ವಲ್ ಅವ್ರಿಗೆ ಬೆನಿಫಿಟ್ ಹೊರತು ಅವ್ರು ಹೇಳೋ ಒಂದು ಸಾಮಾನ್ಯ ಜನಕ್ಕೆ ಮಾತ್ರ ವರ್ಕೌಟ್ ಆಗಲ್ಲ ಅಂತ. ಬದುಕೋಕ್ಕಾಗಲ್ಲ, ಅರ್ಥ ಆಗೋನು ಆಗಲ್ಲ. ಸುಮ್ಮನೆ ಹೋಗ್ತಾಯಿದೆ, ಕಾಲ ಹೋಗ್ತಾಯಿದೆ, ನಾವು ಹೋಗ್ತಾ ಇದ್ದೀವಿ ಅಷ್ಟೇ, ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಏನು ಮಾಡೋಕ್ಕಾಗಲ್ಲ, ಸಾಮಾನ್ಯ ಜನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ. ಅವ್ರು ಮಾಡೋದಕ್ಕೆ ಕೆಲಸ ಅವ್ರಿಗೆ ಅಷ್ಟೇ. ಇಲ್ಲ, ಇದು ಮೋದಿಯವ್ರು ಮಾಡಿದ್ದು ಸರಿ ಇದೆ. ಯಾಕಂತೇಳಿದ್ರೆ ಇಷ್ಟು ವರ್ಷದಲ್ಲಿ ಅವ್ರು ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿಲ್ಲ. ಬಟ್ ಇವಾಗ ಅಲ್ಲಿ ವಾರ್ ನಡೀತಾ ಇರೋದ್ರಿಂದ ಅದಕ್ಕೆ ಅನಿವಾರ್ಯವಾಗಿ ಮಾಡಲೇಬೇಕಾಗಿದೆ, ಅದಕ್ಕೆ ಮಾಡ್ತಾಯಿದ್ದಾರೆ. ಅನ್ನೋದು ಸರಿಯಾಗಿ ಸುಮ್ಮನೆ ಇವಾಗ ಒಬ್ಬರು ಹೋಗ್ಬೇಕಾದ್ರೆ ಕಾರ್ ತೊಗೊಂಡೋದು ಅವಶ್ಯಕತೆ ಇಲ್ಲ. ಮೋದಿಯವರು ಹೇಳ್ದಂಗೆ ಮೆಟ್ರೋಲ್ ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೋದು. ಅವಾಗ ಎಷ್ಟೋ ಪೆಟ್ರೋಲ್ ಉಳಿತಾಯ ಆಗುತ್ತೆ. ಎಲ್ರಿಗೂ ಜನರಿಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶದಲ್ಲೇ ಅವ್ರು ಮಾತಾಡಿದ್ರು ಹೊರತು ಬೇರೆ ಯಾವ ಉದ್ದೇಶನೂ ಇಲ್ಲ. ಯಾಕಂದರೆ ನಾವು ಅವ್ರನ್ನ ನಾವು ನಂಬ್ತೀವಿ. ಯಾಕಂದರೆ ಅವ್ರು ಇರೋದಕ್ಕೆ ನಾವು ಇವತ್ತಿನ ದಿವಸ ಸುರಕ್ಷಿತವಾಗಿ ನಮ್ಮ ಇಂಡಿಯಾಲಿದೆ ಅಂತ ನಾವು ಖುಷಿ ಪಡ್ತೀವಿ. ನಮ್ಗೆ ಹೆಮ್ಮೆ ಇದೆ. ನಮಗೆ ಅಷ್ಟು ಸಲಹೆಗಳು ಎಲ್ಲವೂ ಕೂಡ ಒಳ್ಳೇದಾಗ್ಬೋದು ಏನು ಅಂತ ಹೇಳಿರ್ಬೋದಾ ಅಂತ?
100% ಇದು 100%. ಯಾಕಂದರೆ ಒಂದು ವರ್ಷದವರೆಗೂ ಕಾಯಿರಿ ಅಂತೇಳಿದ್ರೆ ನಮ್ಗೆ ಒಂದು ವರ್ಷ ಆದಮೇಲೆ ಒಳ್ಳೆ ಗುಡ್ ನ್ಯೂಸ್ ಕೊಡೋ ಥರ ಇದೆ. ಅಂದರೆ ಜನರಿಗೆ ಎಲ್ರಿಗೂ ಒಳ್ಳೇದಾಗೋ ಥರ ಅಂತ. ಅದರಿಂದ ನಾವು ಕಾಯೋದು ತಪ್ಪೇನಿಲ್ಲ, ಕಾದಿ ನೋಡೋಣ. ಪ್ರತಿ ಗ್ರಾಮಿಗೆ ಈಗ 15-16 ಸಾವಿರ ಗೋಲ್ಡ್ ರೇಟ್ ಆಗ್ತಾ ಇದೆ. ದಿನ ಕಳೆದಂತೆ ಇನ್ನೂ ಜಾಸ್ತಿ ಆಗಬಹುದಾ ಎನ್ನುವಂಥ ಸಂಭವವನ್ನು ವ್ಯಕ್ತಪಡಿಸುವಂಥ ಕೆಲವರು ತಜ್ಞರು ಹೇಳ್ತಾ ಇದ್ದಾರೆ. ಆದರೆ ಮೋದಿಯವರು ಒಂದು ವರ್ಷ ಕಾದು ನೋಡಿ ಎನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದು ಮಂತ್ರವನ್ನು ಹಾಕುವಂಥ ಕೆಲಸ ಆಗಿದೆ ಸರ್. ಇದು ಮಂತ್ರ ಅಲ್ಲ, ಇದು ಜನರಿಗೆ ಆದೇಶ ಕೊಡ್ತಾ ಇದ್ದಾರೆ. ಒಳ್ಳೇದು ಮಾಡೋದಕ್ಕೋಸ್ಕರ ಒಂದು ವರ್ಷದವರೆಗೂ ಇರಿ ನೀವು, ಒಂದು ವರ್ಷ ಆದಮೇಲೆ ಇದು ಮಾಡಿ ಅಂದರೆ ಒಂದು ವರ್ಷದವರೆಗೂ ನಾವು ಕಾದರೆ ಒಳ್ಳೆ ಗುಡ್ ನ್ಯೂಸ್ ಕೊಡ್ತಾರೆ ಅಂತ ನಂಬಿಕೆ ನನಗಿದೆ. ಅಂದರೆ ಈಗ ಕೆಲವೊಂದೆಲ್ಲ ಆಗ್ತಿರೋದು ಅಂದರೆ ವಾರನಿಂದ ಅಲ್ಲಿ ಆ ಕಡೆಯಿಂದ ತೆಗೆದುಕೊಂಡು ಬರೋದಕ್ಕೆ ಸಮಸ್ಯೆ ಆಗ್ತಾ ಇದೆ. ಆ ಕಾರಣದಿಂದ ಬೆಲೆ ಏರಿಕೆ ಆಗಿರ್ಬೋದು. ಹೌದು, ಇದು 100%. ಅದು ವಾರ ಇಲ್ಲ ಅಂದಿದ್ದರೆ ಹೇಳಿದ್ನಲ್ಲ, ಇವಾಗ 12 ವರ್ಷದಲ್ಲಿ ಒಂದು ದಿವಸ ಅವ್ರು ಪೆಟ್ರೋಲ್ ಜಾಸ್ತಿ ಮಾಡಿ ಅದನ್ನು ಇವಾಗ ಮಾಡಿದ್ದಾರೆ ಅಂದರೆ ವಾರ್ ಪ್ರಾಬ್ಲಮ್ ಆಗಿದೆ. ಪೆಟ್ರೋಲ್ ನಮ್ಮ ಹತ್ರನೇ ಸಿಕ್ಕಂಗಿದ್ದಿದ್ರೆ ಮಾರ್ತಾ ಇರಲ್ಲ. ಪೆಟ್ರೋಲು ಬೇರೆ ಕಡೆಯಿಂದ ತರಿಸೋದ್ರಿಂದ ಕಾಸ್ಟ್ ಜಾಸ್ತಿ ಬೀಳೋದ್ರಿಂದ ಅವ್ರು ಏನು ಮಾಡ್ತಾಯಿದ್ದಾರೆ, ಅವ್ರು ಹೇಳಿರೋದು ತಪ್ಪೇನಿಲ್ಲ. ಅದನ್ನೆಲ್ಲ ನಾವು ಪಾಲಿಸಿದ್ರೆ ನಮ್ಮ ಇಂಡಿಯಾಗೆ ಒಳ್ಳೆಯದಾಗುತ್ತೆ. ಪ್ರಧಾನಿ ನರೇಂದ್ರ ಮೋದಿಯವರ ಸಲಹೆ ಸಂಬಂಧಪಟ್ಟಾಗ ಏನಿದೆಯಲ್ಲ, ಅದರಲ್ಲೂ ಚಿನ್ನಾಭರಣವನ್ನು ನೀವು 1 ವರ್ಷ ಖರೀದಿ ಮಾಡಬೇಡಿ ಎನ್ನುವಂಥ ನಿಟ್ಟಿನಲ್ಲಿ ಇಡೀ ಭಾರತೀಯ ನಾಗರಿಕರಿಗೆ, ಮಹಿಳೆಯರಿಗೆ ಸಲಹೆ ಕೊಟ್ಟಂತೆ ನಾನು ಬೆಂಗಳೂರಿನಲ್ಲಿ ಮಹಿಳೆಯರನ್ನು ಮಾತಾಡಿಸ್ತಾ ಹೋದಂತೆ, ಜೊತೆಗೆ ಜನಸಾಮಾನ್ಯರನ್ನು ಮಾತಾಡಿಸ್ತಾ ಹೋದಂತೆ ಪರ ವಿರೋಧಗಳ ನಡುವೆ ಚರ್ಚೆ ಆಗ್ತಾ ಇದೆ. 1 ವರ್ಷ ಚಿನ್ನಾಭರಣ ಖರೀದಿ ಮಾಡಬೇಡಿ ಅಂತಂದರೆ ಮೋದಿಯವರೇ ನಮಗೆ ಗುಡ್ ನ್ಯೂಸ್ ಕೊಡ್ತಾ ಇದ್ದಾರಾ? ಅಥವಾ 1 ವರ್ಷ ಚಿನ್ನವನ್ನು ನಾವು ಖರೀದಿ ಮಾಡಬೇಡಿ ಅಂತಂದರೆ ನಮ್ಮ ಮನೆಗಳಲ್ಲಿ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಬಂತು, ಮದುವೆ ಸಮಾರಂಭ ಬಂತು, ಅಥವಾ ಮಕ್ಕಳ ಸಂಬಂಧಪಟ್ಟ ಯಾವುದಾದ್ರೂ ಕಾರ್ಯಕ್ರಮ ಬಂತು, ಆಗ ಅನಿವಾರ್ಯ ಸಂದರ್ಭಗಳಲ್ಲಿ ನಾವು ಚಿನ್ನವನ್ನು ಖರೀದಿ ಮಾಡಲೇಬೇಕಾದಂಥ ಅಗತ್ಯವಿದೆ. ಈ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಎನ್ನುವಂಥ ಪ್ರಶ್ನೆಯನ್ನು ಮೋದಿಯವರಿಗೆ ಹಾಕ್ತಾ ಇರುವಂಥದ್ದು. ಜೊತೆಗೆ ವಿರೋಧಗಳ ಚರ್ಚೆಯನ್ನು ಎನ್ನುವಂಥ ನಿಟ್ಟಿನಲ್ಲಿ ನೋಡೋದಾದರೆ ಪ್ರತಿ ಗ್ರಾಮ್ಗೆ ದಿನನಿತ್ಯವೂ ಕೂಡ ಏರಿಕೆ ಆಗ್ತಾ ಹೋಗ್ತಾ ಇದೆ. ಸದ್ಯಕ್ಕೆ ಈಗ 15-16 ಸಾವಿರ ಪ್ರತಿ ಗ್ರಾಮ್ಗೆ ಕೊಡಬೇಕು. 24 ಕ್ಯಾರೆಕ್ಟು ಜೊತೆಗೆ 22 ಕ್ಯಾರೆಕ್ಟ್ ನಡುವೆ ಇರುವಂಥ ವ್ಯತ್ಯಾಸವನ್ನು ನೀವು ಬದಲಾಯಿಸಬಹುದಾ? ಬೆಲೆ ಏರಿಕೆಯನ್ನು ಕಡಿಮೆ ಮಾಡಬಹುದಾ? 1 ವರ್ಷ ನೀವು ಖರೀದಿ ಮಾಡಬೇಡಿ ಎನ್ನುವಂಥ ನಮಗೆ ನೀವು ಸಲಹೆ ಕೊಟ್ಟಿದ್ದೇ ಆದಲ್ಲಿ 1 ವರ್ಷ ಆದ ಬಳಿಕ ಚಿನ್ನಾಭರಣದ ವಿಚಾರದಲ್ಲಿ, ಬೆಲೆ ಏರಿಕೆ ವಿಚಾರದಲ್ಲಿ ಕಡಿಮೆ ಮಾಡಬಹುದಾ? ಚಿನ್ನ ಅಷ್ಟು ಕಡಿಮೆ ಪ್ರಮಾಣಕ್ಕೆ ಸಿಗುತ್ತಾ ಎನ್ನುವಂಥ ಪ್ರಶ್ನೆಯನ್ನು ಕೂಡ ವಿರೋಧದ ನಡುವೆ ಲೆಕ್ಕಾಚಾರವನ್ನು ಜನಸಾಮಾನ್ಯರು ಮೋದಿಯವರನ್ನು ಪ್ರಶ್ನೆಯನ್ನು ಕೇಳ್ತಾ ಇರುವಂಥದ್ದು. ಈ ನಡುವೆ 1 ವರ್ಷ ಸಂಬಂಧಪಟ್ಟಾಗಿರುವಂಥ ಒಂದು ಲೆಕ್ಕಾಚಾರ ಏನಿದೆಯೋ, ಪರ ವಿರೋಧಗಳ ನಡುವೆ ಇರುವಂಥ ಜನಸಾಮಾನ್ಯರಿಗೆ ಪ್ರಶ್ನೆ ಎನ್ನುವಂಥದ್ದು ಏನಿದೆಯೋ, ಆ ಪ್ರಶ್ನೆಗೆ 1 ವರ್ಷ ಆದ ನಂತರ ಮೋದಿಯವರು ಉತ್ತರವನ್ನು ಕೊಡ್ತಾರಾ? ಈಗ ಸಿಗ್ತಿರ್ತಕ್ಕಂಥ 15-16 ಸಾವಿರದ ಪ್ರತಿ ಗ್ರಾಮ್ ಚಿನ್ನಾಭರಣ 10 ಸಾವಿರಕ್ಕೆ ಇಳಿಸ್ಬಹುದಾ, 8 ಸಾವಿರಕ್ಕೆ ಇಳಿಸಬಹುದಾ ಎನ್ನುವಂಥ ಪ್ರಶ್ನೆಯನ್ನು ಕೇಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ಒಂದು ಪ್ರಶ್ನೆಗೆ ಉತ್ತರ ಸಿಗುತ್ತಾ ಮೋದಿಯವ್ರ ಕಡೆಯಿಂದ, ಕೇಂದ್ರ ಸರ್ಕಾರದಿಂದ ಕಾದು ನೋಡಬೇಕಾದಂಥ ಅಗತ್ಯವಿದೆ.